ದುರಂತಕ್ಕೂ ಮುನ್ನ ಪೈಲಟ್ ಮೇಡೇ ಅಂತ ಸೂಚನೆಯನ್ನ ಎಟಿಸಿಗೆ ರವಾನೆ ಮಾಡಿದ್ರು. ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ರವಾನೆ ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ಮೇಡೇ ಅಂತ ಹೇಳ್ತಾರೆ. ಪೈಲಟ್ ಏನಾದರೂ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪೈಲಟ್ ಆ ಒಂದು ಸಂದೇಶವನ್ನು ಎಟಿಸಿಗೆ, ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಕಳಿಸುವಂಥ ರವಾನೆ ಆಗುತ್ತೆ. ಇಲ್ಲಿಂದ ತುರ್ತಾಗಿ ನಾವು ಸೇಫ್ ಆಗಬೇಕು ಅನ್ನುವಂತಹ ಸಂದೇಶ ಅದು. ಎಟಿಸಿಗೆ ಖಾಸಗಿ ವಿಮಾನದ ಪೈಲಟ್ ಎಚ್ಚರಿಸಿದರು. ಮಂಜು ಕವಿದ ವಾತಾವರಣದಿಂದಲೇ ವಿಮಾನ ಪತನ ಆಗಿದೆಯಾ ಅನ್ನುವಂತಹ ಸಂಶಯ ಕೂಡ ಈಗ ಉದ್ಭವ ಆಗಿದೆ. ಪತನಕ್ಕೆ ಕಾರಣವಾದಂತಹ ಹವಾಮಾನ ವೈಪರೀತ್ಯ, ಭಾರಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಫ್ಲೈಟ್ ಪತನ ಆಗಿರೋದು. 8:45ಕ್ಕೆ ರಾಡರ್ ಸಂಪರ್ಕವನ್ನು ಕಳೆದುಕೊಂಡಿತ್ತು ಈ ವಿಮಾನ. ಎಟಿಸಿಗೆ ಸಂದೇಶವನ್ನು ರವಾನೆ ಮಾಡಿದ್ರು ಕೂಡ ಅಲ್ಲೇನೋ ಒಂದು ವ್ಯತ್ಯಾಸ ಆಗಿದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಒಂದು ಖಾಸಗಿ ಫ್ಲೈಟ್ ಇದು. ಅಜಿತ್ ಪವಾರ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಇರುವಂತಹದ್ದನ್ನು ಬೆಳಕಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಪೈಲಟ್ ಅಲ್ಲಿ ಎಚ್ಚರಿಕೆ ನೀಡುವಂತಹ ಪ್ರಯತ್ನವನ್ನು ಮಾಡಿದರು. ಬಟ್ ಎರಡು ಪ್ರಯತ್ನವೂ ಕೂಡ ವಿಫಲ ಆಯಿತು. ಪರಿಣಾಮ ಐದು ಮಂದಿ ಪ್ರಾಣ ಬಿಡುವ ಹಾಗಾಗಿದೆ, ಸಜೀವ ದಹನ ಆಗಿದೆ. ಈ ಥರದ ಘಟನೆಗಳು ನಿರಂತರವಾಗಿ, ಬೆಂಕಿಗಾಹುತಿ, ಈ ಥರದ ಪತನ, ರಸ್ತೆ ಸಾರಿಗೆಯಲ್ಲಿ ಆಗುವಂತಹ ಅವಘಡ, ಆಕ್ಸಿಡೆಂಟ್ಗಳು ನಿರಂತರವಾಗಿ ಹೆಚ್ಚು ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಒಬ್ಬ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ಈ ಥರದ್ದೇ ಒಂದು ದುರಂತದಲ್ಲಿ, ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರೋದು ಒಂದು ದುಃಖಕರದ ಸಂಗತಿ ಆಗಿದೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ. ಈಗಾಗಲೇ ಅನೇಕ ಮಂದಿ ಸಂತಾಪವನ್ನು ಸೂಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಪತನ ಆಗಿರೋದು. ಲಿಯರ್ಜೆಟ್ 45ನಲ್ಲಿ ಚಾರ್ಟರ್ಡ್ ವಿಮಾನ ಇದಾಗಿದೆ. ಬೊಂಬಾರ್ಡಿಯರ್ ಏರೋಸ್ಪೇಸ್ ನಿರ್ಮಿಸಿರುವಂತಹ ಫ್ಲೈಟ್ ಇದು. ಮಿಡಲ್ ಕ್ಲಾಸ್ ಎಕನಾಮಿಕ್ ಲಿಯರ್ಜೆಟ್ 45 ಅನ್ನು ಡಿಸಿಎಂ ಅಜಿತ್ ಪ್ರಯಾಣಿಸುತ್ತಿದ್ದಂತಹ ವಿಮಾನ ಪತನ. ಲಿಯರ್ಜೆಟ್ 45 ಚಾರ್ಟರ್ಡ್ ವಿಮಾನ ಇದು. ಬೊಂಬಾರ್ಡಿಯರ್ ಏರೋಸ್ಪೇಸ್ ಅದು ಈ ಫ್ಲೈಟನ್ನು ನಿರ್ಮಾಣ ಮಾಡಿತು. ಮಿಡಲ್ ಕ್ಲಾಸ್ ಎಕನಾಮಿಕ್ ಲಿಯರ್ಜೆಟ್ 45 ಅನ್ನುವಂತಹ ಸಿನಿಮಾ ಇದು, ವಿಮಾನ ಇದು. VSR ಏವಿಯೇಷನ್ ಕಂಪನಿಯಿಂದ ನಿರ್ವಹಣೆ ಆಗ್ತಾ ಇತ್ತು. ನವದೆಹಲಿಯಲ್ಲಿ ಕಚೇರಿ ಹೊಂದಿರುವಂತಹ VSR ಗಮನಿಸಬೇಕು, 9 ಮಂದಿ ಪ್ರಯಾಣಿಸಬಲ್ಲಂತಹ ಲಿಯರ್ಜೆಟ್ 45 ವಿಮಾನ ಇದು. 2 ಎಂಜಿನ್ ಹೊಂದಿದಂತಹ ಸಣ್ಣ ವಿಮಾನ ಲಿಯರ್ಜೆಟ್ ಇದು. ಸೊ ಹಾಗಾಗಿ ಈ ಒಂದು ವಿಮಾನದ ಹೇಗೆ ಇದೆ ಅನ್ನೋದರ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಕೂಡ ನಾವು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಡಿಸಿಎಂ ಅಜಿತ್ ಪ್ರಯಾಣಿಸ್ತಿದ್ದಂತಹ ವಿಮಾನ ಗಮನಿಸಿ, ಲಿಯರ್ಜೆಟ್ 45 ವಿಮಾನ ಇದು. ಬೊಂಬಾರ್ಡಿಯರ್ ಏರೋಸ್ಪೇಸ್ ಇದನ್ನು ನಿರ್ಮಾಣ ಮಾಡಿತ್ತು. ಗಮನಿಸ್ತಾ ಇದ್ರೆ ಅದರ ಆಳಗಲಿ ಹೇಗಿರುತ್ತೆ, 9 ಜನ ಪ್ರಯಾಣ ಮಾಡಬಹುದು. ಅದರಲ್ಲಿ ಮಿಡಲ್ ಕ್ಲಾಸ್ ಎಕನಾಮಿಕ್ ಲಿಯರ್ಜೆಟ್ 45 ಅನ್ನುವಂಥ ವಿಮಾನ VSR ಏವಿಯೇಷನ್ ಕಂಪನಿಯಿಂದ ನಿರ್ವಹಣೆ ಆಗುತ್ತೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. VSR ಅನ್ನುವಂತಹ ಒಂದು ಕಚೇರಿ. 9 ಮಂದಿ ಪ್ರಯಾಣಿಸ್ತಾರೆ ಈ ಒಂದು ವಿಮಾನದಲ್ಲಿ. ಪೊಲಿಟಿಷಿಯನ್ಸು, ಉದ್ಯಮಿಗಳು ಈ ಥರದ ವಿಮಾನಗಳನ್ನು ಹೆಚ್ಚಾಗಿ ಬಳಸ್ತಾರೆ. 2 ಇಂಜಿನನ್ನು ಈ ಸಣ್ಣ ವಿಮಾನ ಲಿಯರ್ಜೆಟ್ ಹೊಂದಿತ್ತು. ಆದರೆ ಯಾವುದೋ ಒಂದು ತಾಂತ್ರಿಕ ದೋಷದ ಕಾರಣದಿಂದ ಈಗ 5 ಸಾವು ಆಗಿದೆ.